ಹಾಯ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ನಾವು ಸೆಕೆಂಡ್ ಹ್ಯಾಂಡ್ ಫೋನ್ ಅಥವಾ ರೀಫ್ಯಾಬ್ರಿಕ್ ಐಫೋನ್ ಖರೀದಿ ಮಾಡಬೇಕು ಅಂತ ಯಾವಾಗ ಯೋಚನೆ ಮಾಡ್ತೀವಿ ಅಂದರೆ ನಮ್ಮ ಹತ್ರ ಬಜೆಟ್ ಕಡಿಮೆ ಇದ್ದಾಗ. ಅಷ್ಟೇ ಅಲ್ಲದೆ ಕಡಿಮೆ ಬೆಲೆಯಲ್ಲಿ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಮತ್ತು ಕಡಿಮೆ ಬಜೆಟ್ ಆಪ್ಷನ್ ಹುಡುಕ್ತೀವಿ. ಸೇಮ್ ಟೈಮಲ್ಲಿ ನಮ್ಮ ಮೈಂಡಲ್ಲಿ ಯೋಚನೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಫೋನ್ ಹೊಸದು ಐತೋ ಇಲ್ವೋ ಮತ್ತು ಟ್ರಸ್ಟ್ ಇಶ್ಯೂ ಕೂಡ ಆಗುತ್ತೆ. ವಾರಂಟಿ ಕೂಡ ಸಿಗುತ್ತೋ ಇಲ್ವೋ ಅಂತ ಡೌಟ್ ಶುರುವಾಗುತ್ತೆ. ಇವೆಲ್ಲ ಪಾಯಿಂಟ್ಸ್ನ ತಿಳ್ಕೋದು ಬಹಳ ಒಂದು ಇಂಪಾರ್ಟೆಂಟ್ ಇದೆ. ಒಂದು ವೇಳೆ ನೀವು ಇಲ್ಲಿ ರೀಫ್ಯಾಬ್ರಿಕ್ ಐಫೋನ್ ಖರೀದಿ ಮಾಡಬೇಕು ಅಂತಿದ್ದೀರಾ ಅಂದ್ರೆ ಇದರ ಸಂಬಂಧಪಟ್ಟಂಗೆ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ತೀನಿ. ಇನ್ನು ನಮ್ಮ ಕಂಟೆಂಟ್ ನಿಮಗೆ ಇಷ್ಟ ಆದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡೋದು ಕೂಡ ಮರಿಬೇಡಿ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಒಂದು ವೇಳೆ ನೀವು ಸೆಕೆಂಡ್ ಹ್ಯಾಂಡ್ ಫೋನ್ ಅಥವಾ ರೀಫ್ಯಾಬ್ರಿಕ್ ಐಫೋನ್ ನ ಖರೀದಿ ಮಾಡಬೇಕು ಅಂತಿದ್ದೀರಾ ಅಂದ್ರೆ ಫಸ್ಟ್ ಹೆಸರಿನಿಂದ ಇಲ್ಲಿ ಕ್ಯಾಶಿಫೈ ಇದೆ ಬರುತ್ತೆ. ಅಂದ್ರೆ ಜಾಸ್ತಿ ಜನ ಏನಂದ್ರೆ ಕ್ಯಾಶಿಫೈ ಅಲ್ಲಿ ಐಫೋನ್ ನ ಖರೀದಿ ಮಾಡೋಕೆ ಇಷ್ಟಪಡ್ತಾರೆ. ಯಾಕಂದ್ರೆ ಕ್ಯಾಶಿಫೈ ಅಲ್ಲಿ ನೀವು ಟ್ರಸ್ಟ್ ನ ಮಾಡಬಹುದು. ಅಂದ್ರೆ ಈಗಲೂ ಕೂಡ ಸಾಕಷ್ಟು ಜನ ಐಫೋನ್ ಖರೀದಿ ಮಾಡ್ತಾರಲ್ಲ, ಅದು ಜಾಸ್ತಿ ಕ್ಯಾಶಿಫೈ ಅಲ್ಲೇ ಖರೀದಿ ಮಾಡ್ತಾರೆ. ಜನಗಳಿಗೆ ಏನಿದೆ ಈ ಕ್ಯಾಶಿಫೈ ಮೇಲೆ ತುಂಬಾ ಒಂದು ಟ್ರಸ್ಟ್ ಇದೆ. ಅಷ್ಟೇ ಅಲ್ಲದೆ ಇದರ ಸರ್ವಿಸಿಂಗ್ ಬಗ್ಗೆ ಹೇಳ್ಬೇಕಂದ್ರೆ 32 ಪಾಯಿಂಟ್ಸ್ ಕ್ವಾಲಿಟಿ ಚೆಕ್ ಆಗುತ್ತೆ. ಇನ್ನು 15 ಡೇಸ್ ರೀಫಂಡ್ ಪಾಲಿಸಿ ಕೂಡ ಇದೆ. ಇನ್ನು 6 ಮಂತ್ ಫ್ರೀ ವಾರಂಟ್ ಕೂಡ ಇದರಲ್ಲಿ ನಿಮಗೆ ಸಿಗುತ್ತೆ. ಅಂದ್ರೆ 200ಕ್ಕಿಂತ ಹೆಚ್ಚು ಸರ್ವಿಸ್ ಸೆಂಟರ್ ಏನಿದೆ ನಿಮಗೆ ಇಂಡಿಯಾದಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಂದ್ರೆ ಈ ಸರ್ವಿಸ್ ಬಗ್ಗೆ ನಿಮಗೆ ಒಂದು ಡೆಪ್ತ್ ಇನ್ಫಾರ್ಮೇಶನ್ ಕೊಡ್ತೀನಿ. ಅಂದ್ರೆ ಸ್ಟಾರ್ಟಿಂಗ್ ನೋಡೋಣ ಈ 32 ಪಾಯಿಂಟ್ ಕ್ವಾಲಿಟಿ ಚೆಕ್ ಅಂದ್ರೆ ಏನು ಅಂತ. ಫ್ರೆಂಡ್ಸ್, ನೀವು ಯಾವುದೇ ಅಂತ ಐಫೋನ್ ಏನು ಖರೀದಿ ಮಾಡ್ತೀರಾ ಸ್ಪೆಷಲಿ ಕ್ಯಾಶಿಫೈ ಅಲ್ಲಿ ಆ ಫೋನ್ ಏನಿದೆ ಇಲ್ಲಿ 32 ಪಾಯಿಂಟ್ಸ್ ಅಲ್ಲಿ ಒಂದು ಕ್ವಾಲಿಟಿ ಚೆಕಿಂಗ್ ನ ಆಗುತ್ತೆ. ಅಂದ್ರೆ ಅವ್ರದ್ದು ಹಾರ್ಡ್ವೇರ್ ಸ್ಪೆಷಲಿಸ್ಟ್ ಏನಿದೆ ಚೆಕಿಂಗ್ ನ ಮಾಡ್ತಾರೆ. ಅಂದ್ರೆ ಡಿಸ್ಪ್ಲೇ ಆಗಿರ್ಬೋದು, ಅದರ ಬ್ಯಾಕ್ ಪೆನಲ್, ಕ್ಯಾಮೆರಾ ಮತ್ತೆ ಅದರ ಹಾರ್ಡ್ವೇರ್ ಏನಿದೆ ಇಲ್ಲಿ ಕಂಪ್ಲೀಟ್ ಆಗಿ ಒಂದು ಚೆಕಿಂಗ್ ಆದ್ಮೇಲೆ ಏನಾದ್ರು ಫೋನ್ ಏನಾದ್ರು ಮಾರ್ಕೆಟ್ ಗೆ ಬರುತ್ತೆ. ಇನ್ನು ಅಷ್ಟೇ ಅಲ್ಲದೆ ಇಲ್ಲಿ ನಿಮಗೆ 15 ಡೇಸ್ ರೀಫಂಡ್ ಪಾಲಿಸಿ ಅಂದ್ರೆ ಏನು. ಒಂದು ವೇಳೆ ನೀವು ಯಾವ್ದೋ ಅಂತ ಐಫೋನ್ ಖರೀದಿ ಮಾಡಿರ್ತೀರ, ಅದರ ಕಲರ್ ನಿಮಗೆ ಇಷ್ಟ ಆಗಿರುತ್ತೆ. ಆದ್ರೆ ಆ ಇಷ್ಟ ಆಗಿರುವಂತ ಕಲರ್ ಏನಿದೆ ನಿಮಗೆ ಡೆಲಿವರಿ ಆಗಿರಲಿಲ್ಲ, ಯಾವ್ದೋ ಒಂದು ಕಲರ್ ಡೆಲಿವರಿ ಮಾಡಿರ್ತಾರೆ. ನೀವು ಇಲ್ಲಿ ಒಂದು ರಿಕ್ವೆಸ್ಟ್ ನ ಮಾಡ್ಕೋಬಹುದು. ಅಂದ್ರೆ ನಾವು ಹೇಳುವಂತ ಕಲರ್ ಏನಿದೆ ಅದು ಇಲ್ಲಿ ಬಂದಿಲ್ಲ ಅಂತ. ಅವಾಗ ಅಲ್ಲಿ ನಿಮಗೆ 15 ಡೇಸ್ ವರೆಗೂ ವೇಟ್ ನ ಮಾಡ್ತಾರೆ. ಅದೇ ಕಲರ್ ಸಿಕ್ತು ಅನ್ಕೊಳ್ಳಿ, ಆ ಫೋನ್ ಏನಿದೆ ನಿಮಗೆ ಡೆಲಿವರಿ ಆಗುತ್ತೆ. ಒಂದು ವೇಳೆ ಆ ಫೋನ್ ಕ್ಯಾಶಿಫೈಲಿ ಸಿಗಲಿಲ್ಲ ಅಂದ್ರೆ ನಿಮ್ಮ 15 ಡೇಸ್ ಅಲ್ಲಿ ನಿಮ್ಮ ಹಣ ಏನಿದೆ ಇಲ್ಲಿ ನಿಮಗೆ ರೀಫಂಡ್ ಆಗುತ್ತೆ. ಇದಕ್ಕೆ ಇಲ್ಲಿ 15 ಡೇಸ್ ರೀಫಂಡ್ ಪಾಲಿಸಿ ಅಂತ ಕರೀತಾರೆ. ಇನ್ನು 6 ಮಂತ್ ಫ್ರೀ ವಾರಂಟಿ, ಇದು ಆಲ್ಮೋಸ್ಟ್ ನಿಮಗೆ ಗೊತ್ತಿರಬೇಕು. ಇದು ತುಂಬಾ ನಾರ್ಮಲ್ ಇದೆ ಅಂತ ಹೇಳ್ಬೋದು. 6 ತಿಂಗಳಲ್ಲಿ ಫೋನ್ಗೆ ಏನಾದರೂ ಆಯ್ತು ಅಂದ್ರೆ ಇಲ್ಲಿ ಫ್ರೀ ಆಗಿ ನಿಮಗೆ ರಿಪೇರಿ ಮಾಡಿ ಕೊಡ್ತಾರೆ. ಇನ್ನು 200ಕ್ಕಿಂತ ಹೆಚ್ಚು ಸರ್ವಿಸ್ ಸೆಂಟರ್ ಏನಿದೆ ಇಂಡಿಯಾದಲ್ಲಿ ಇದಾವೆ. ಏನಾದರೂ ಫ್ಯೂಚರಲ್ಲಿ ರಿಪೇರಿ ಬಂತು ಅಥವಾ ವಾರಂಟಿಲಿ ರಿಪೇರಿ ಬಂತು ಅಂದ್ರೆ ಆಫೀಸಿಲಿ ಕ್ಯಾಶಿಫೈ ಸರ್ವಿಸ್ ಸೆಂಟರ್ಗೆ ನಿಮ್ಮ ಫೋನ್ ಏನಿದೆ ಒಯ್ದು ರಿಪೇರಿ ಮಾಡಿಸಿ. ಇನ್ನು ಇದರ ಕಂಡೀಷನ್ ಬಗ್ಗೆ ಹೇಳ್ಬೇಕಂದ್ರೆ ಇದರಲ್ಲಿ 3 ಕಂಡೀಷನ್ ಬರುತ್ತೆ. ಲೈಕ್ ನ್ಯೂ ಕಂಡೀಷನ್, ಗುಡ್ ಕಂಡೀಷನ್ ಮತ್ತು ಫೇರ್ ಕಂಡೀಷನ್ ಅಂತ ಬರುತ್ತೆ. ಅಂದ್ರೆ ಲೈಕ್ ನ್ಯೂ ಕಂಡೀಷನ್ ಅಂದ್ರೆ ಇದರ ಹೆಸರಲ್ಲಿ ಗೊತ್ತಾಗುತ್ತೆ. ಅಂದ್ರೆ ಫೋನ್ ಏನಿದೆ ಕಂಪ್ಲೀಟ್ ನೀವು ಯಾವ ತರ ಒಂದು ಹೊಸ ಐಫೋನ್ ಖರೀದಿ ಮಾಡ್ತೀರಾ ಅದೇ ಕಂಡೀಷನ್ ಅಲ್ಲಿ ಕ್ಯಾಶಿಫೈ ಅಲ್ಲಿ ಫೋನ್ ಏನಾದ್ರು ಬರುತ್ತೆ. ಅಂದ್ರೆ ನೀವು ಹೊಸ ಐಫೋನ್ ಯಾವ ತರ ಖರೀದಿ ಮಾಡ್ತೀರಾ ಅದೇ ತರ ಇರ್ತಿಲ್ಲ. ಯಾವುದೇ ಅಂತ ಸ್ಕ್ರಾಚಸ್ ಹಾಗೂ ಡೆಂಟ್ ನ ನೋಡೋದಕ್ಕೆ ಸಿಗೋದಿಲ್ಲ. ಇನ್ನು ಗುಡ್ ಕಂಡೀಷನ್ ನ ನೋಡಿದ್ರೆ ಗುಡ್ ಕಂಡೀಷನ್ ಅಲ್ಲಿ ನಿಮಗೆ ಕೆಲವೊಂದು ಡೆಂಟ್ಸ್ ಅಥವಾ ಸ್ಕ್ರಾಚಸ್ ನ ಸಿಗಬಹುದು ಅನ್ಸುತ್ತೆ. ಇನ್ನು ಫೇರ್ ಕಂಡೀಷನ್ ಅಲ್ಲಿ ಇದರ ಕಂಡೀಷನ್ ತಕ್ಕಂಗೆ ಇಲ್ಲಿ ನಿಮಗೆ ಸ್ಕ್ರಾಚಸ್ ಹಾಗೂ ಡೆಂಟ್ ನ ನೋಡೋದಕ್ಕೆ ಸಿಗುತ್ತೆ. ಇನ್ನು ಇದರ ಪ್ರೈಸ್ ನೋಡಿದ್ರೆ ಫ್ರೆಂಡ್ಸ್, ಇದರ ಕಂಡೀಷನ್ ತಕ್ಕಂಗೆ ಇದರ ಪ್ರೈಸ್ ಇರುತ್ತೆ. ಲೈಕ್ ನ್ಯೂ ಕಂಡೀಷನ್ ಅಲ್ಲಿ ಇದರ ಪ್ರೈಸ್ ಏನು ತುಂಬಾ ಜಾಸ್ತಿ ಇರುತ್ತೆ. ಅಂದ್ರೆ ಇದರ ಹೆಸರಲ್ಲೇ ಇದೆ ಲೈಕ್ ನ್ಯೂ ಅಂತ. ಅಂದ್ರೆ ಇದ್ರದ್ದು ಹೊಸ ಫೋನ್ ಯಾವ ತರ ಇರುತ್ತೆ ಅದೇ ತರನೇ ಫೋನ್ ಇಲ್ಲಿ ಸೇಲ್ ಆಗುತ್ತೆ. ಹೀಗಾಗಿ ಇದರ ಪ್ರೈಸ್ ಏನಿದೆ ಜಾಸ್ತಿ ಇರುತ್ತೆ. ಇನ್ನು ಗುಡ್ ಕಂಡೀಷನ್ ಅಲ್ಲಿ ಸ್ವಲ್ಪ ಇದರ ಪ್ರೈಸ್ ಏನಿದೆ ಕಡಿಮೆ ಇರಬಹುದು ಅನಿಸುತ್ತೆ. ಇನ್ನು ಫೇರ್ ಕಂಡೀಷನ್ ಅಲ್ಲಿ ಇದರಲ್ಲಿ ಸ್ಕ್ರಾಚಸ್ ಹಾಗೂ ಮತ್ತೆ ಇದರಲ್ಲಿ ಡೆಂಟ್ ಇರೋ ಕಾರಣ ಅಥವಾ ಹಾರ್ಡ್ವೇರ್ ಪ್ರಾಬ್ಲಮ್ ಇರೋ ಕಾರಣ ಇದರ ಪ್ರೈಸ್ ಏನಿದೆ ನಿಮಗೆ ಕಡಿಮೆ ನೋಡೋದಕ್ಕೆ ಸಿಗುತ್ತೆ. ಇನ್ನು ಬಾಕ್ಸ್ ಅಲ್ಲಿ ನಿಮಗೆ ಚಾರ್ಜರ್ ಸಿಗುತ್ತೆ, ಕಂಫರ್ಟಬಲ್ ಚಾರ್ಜರ್ ಸಿಗುತ್ತೆ ಹಾಗೂ ಸರ್ಟಿಫೈಡ್ ಕೇಬಲ್ ಕೂಡ ಇಲ್ಲಿ ಸಿಗುತ್ತೆ. ಈ 3 ಆಪ್ಷನ್ ಅಲ್ಲಿ ಕೂಡ ಇದನ್ನ ಅಪ್ಲೈ ಆಗುತ್ತೆ. ಅಂದ್ರೆ 3 ಕಂಡೀಷನ್ ಅಲ್ಲಿ ಕೂಡ ಚಾರ್ಜರ್ ಹಾಗೂ ಕೇಬಲ್ ಅನ್ನೋದು ಸಿಗುತ್ತೆ. ಅಂದ್ರೆ ಈ 32 ಪಾಯಿಂಟ್ ಕ್ವಾಲಿಟಿ ಚೆಕ್ ಏನಿದೆ ಈ 3 ಕಂಡೀಷನ್ ಕೂಡ ಮಾಡ್ತಾರೆ. ಅಂದ್ರೆ ಯಾವುದೇ ಅಂತ ಐಫೋನ್ ಬಂತು ಅನ್ಕೊಳ್ಳಿ, ರೀಫ್ಯಾಬ್ರಿಕೇಷನ್ ಬಂತು ಅನ್ಕೊಳ್ಳಿ, ಅದರಲ್ಲಿ ಈ 32 ಪಾಯಿಂಟ್ ಕ್ವಾಲಿಟಿ ಚೆಕ್ ಏನಿದೆ ಈ 3 ಕಂಡೀಷನ್ ಕೂಡ ಮಾಡ್ತಾರೆ. ಇನ್ನು ಇದರಲ್ಲಿ ನಿಮಗೆ 6 ಮಂತ್ ವಾರಂಟಿ ಕೂಡ ಅದರಲ್ಲಿ ಬರುತ್ತೆ. ಇದು ಕೂಡ 3 ಕಂಡೀಷನ್ ಬರುತ್ತೆ. ಅಂದ್ರೆ ಲೈಕ್ ನ್ಯೂ ಕಂಡೀಷನ್, ಗುಡ್ ಕಂಡೀಷನ್ ಹಾಗೂ ಫೇರ್ ಕಂಡೀಷನ್ ಕೂಡ ನಿಮಗೆ ಒಂದು 6 ಮಂತ್ ವಾರಂಟಿ ಕೂಡ ಬರುತ್ತೆ. ಇನ್ನು ಒಂದು ವೇಳೆ ನೀವು ಈ ಶೋರೂಮ್ಗೋಸ್ಕರ ನೀವು ಇಲ್ಲಿ ಹುಡುಕ್ತಾ ಇದ್ದೀರಾ ಅಂದ್ರೆ, ಒಂದು ವೇಳೆ ನೀವು ವಿಜಯಪುರಲ್ಲಿ ಇದ್ದೀರಾ, ಕ್ಯಾಶಿಫೈ ಶೋರೂಮ್ ನ ಹುಡುಕ್ತಾ ಇದ್ದೀರಾ ಅಂದ್ರೆ ಈ ಲಾಲ್ ಬಹದ್ದೂರ್ ಶಾಸ್ತ್ರಿ ಮಾರ್ಕೆಟ್ ಹಿಂದ್ಗಡೆ ಏನಿದೆ ಅಥವಾ ಜೈನ್ ಮಂದಿರ್ ಹಿಂದ್ಗಡೆ ಏನಿದೆ ಈ ಕ್ಯಾಶಿಫೈ ಶೋರೂಮ್ ಏನಿದೆ ನೋಡೋದಕ್ಕೆ ಸಿಗುತ್ತೆ. ಅಲ್ಲಿ ಎಲ್ಲಾ ಫೋನ್ ಕೂಡ ಸಿಗ್ತವೆ, ಐಫೋನ್ ಸಿಗ್ತವೆ, ಪ್ಲಸ್ ಇನ್ನು ಉಳಿದಂತ ಆಂಡ್ರಾಯ್ಡ್ ಫೋನ್ ಕೂಡ ಸಿಗ್ತವೆ. ಅಲ್ಲಿ ನಿಮಗೆ ಟೆಸ್ಟಿಂಗ್ ಪರ್ಪಸ್ಗೋಸ್ಕರ ಕೊಡ್ತಾರೆ. ನೀವು ಲೈವ್ ಅಲ್ಲಿ ಚೆಕಿಂಗ್ ನ ಮಾಡಬಹುದು. ಫ್ರೆಂಡ್ಸ್, ಐ ಹೋಪ್ ನಿಮಗೆ ಈ ಸಣ್ಣ ಇನ್ಫಾರ್ಮೇಷನ್ ಸಿಕ್ಕಿದೆ ಅನ್ಕೊಂತೀನಿ. ಇದರ ಸಂಬಂಧಪಟ್ಟಂಗೆ ನಿಮಗೆ ಏನಾದರೂ ಡೌಟ್ಸ್ ಇದ್ರೆ ಮರಿದೇ ಕಾಮೆಂಟ್ ಅಲ್ಲಿ ತಿಳಿಸೋಣ ಮರಿಬೇಡಿ. ಅಷ್ಟೆಲ್ಲ ಈ ವಿಡಿಯೋ ಮುಖಾಂತರ ನಮ್ಮ ಚಾನಲ್ಗೆ ಬಂದಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಈ ವಿಡಿಯೋ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡೋದು ಕೂಡ ಮರಿಬೇಡಿ. ನಮಸ್ಕಾರ.